ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕಟ್ಟಡ ಕಾರ್ಮಿಕ ದಸ್ತಗಿರಿ ಅವರ ಮನೆಗೆ ಬಂದಿದ್ದೀವಿ. ಇವರು ಸಿರ್ವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ವಾಸ ಮಾಡ್ತಿರ್ತಾರೆ. ಏನಪ್ಪ ಅಂದರೆ ಮಲ್ದಗುಡ್ಡ ಅನ್ನೋ ಒಂದು ಗ್ರಾಮದಲ್ಲಿ ಇವರು ಬಸನಗೌಡ ಎಂಬುವರ ಮನೆಯನ್ನು ಕಟ್ತಾ ಇರ್ತಾರೆ. ಸುಮಾರು 15 ಅಡಿ ಮೇಲಿನಿಂದ ಇವರು ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಆಯಾ ತಪ್ಪಿ ಬೀಳ್ತಾರೆ. ಬಿದ್ದ ಮೇಲೆ ಇವರ 2 ಕಾಲುಗಳು ಮತ್ತು ಕೈ ಮತ್ತು ಸೊಂಟಕ್ಕೆ ಏಟಾಗಿ ಇವರು ಒಂದು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. ಅಲ್ಲಿಂದ ಅವರನ್ನು ಕರ್ಕೊಂಡ್ಬಂದು ಸೀದಾ ನೇರವಾಗಿ ಮನೆಗೆ ಬಿಟ್ಟು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಉಪಜೀವನ ನಡೆಸಲು ಇವರಿಗೆ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ದಸ್ತಗಿರಿಯವರು ದಿಕ್ಕು ತೋಚದೆ ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅಶ್ವಥ್ ಟಿ ಮರಿಗೌಡರು ಅಣ್ಣನವರಿಗೆ ಕರೆ ಮಾಡಿ, ಸರ್ ನನಗೆ ಈ ಥರ ಆಗಿದೆ, ಕೆಲಸ ಮಾಡಬೇಕಾದ್ರೆ ಮೇಲಿಂದ ಬಿದ್ದಿದ್ದೀನಿ, ನನಗೆ ಈ ಥರ ತೋರಿಸಿದ್ದಾರೆ, ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ, ನನಗೆ ನನ್ನ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೆ ಕಷ್ಟ ಆಗ್ತಾಯಿದೆ, ವಾರದ ದಿನಸಿಗಳ ತರಕ್ಕೆ ಕಷ್ಟ ಆಗ್ತಾಯಿದೆ, ದಯವಿಟ್ಟು ನನಗೆ ಸಹಾಯ ಮಾಡಿ, ನನಗೆ ಏನಾದರೂ ಅನುದಾನ ಕೊಡಿಸಿ ಸಹಾಯ ಮಾಡಿ ಅಂತ ಹೇಳಿ ಕೇಳಿದಾಗ ಅದಕ್ಕೆ ನಮ್ಮ ಅಣ್ಣನವರು ನೇರವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ವೆಂಕಟೇಶ್ ರಾಥೋಡ್ ಅವರಿಗೆ ಕರೆ ಮಾಡಿ ಹಾಗೂ ತಾಲೂಕು ಅಧ್ಯಕ್ಷ ರವಿರಾಜ್ ಅವರಿಗೆ ಕರೆ ಮಾಡಿ ಇವರಿಗೆ ಯಾರು ದಸ್ತಗಿರಿ ಅವರಿಗೆ ಹೋಗಿ ಸ್ವಲ್ಪ ಭೇಟಿಯಾಗಿ ಅವರಿಗೆ ಮನೆ ಮಾಲೀಕರಿಗೆ ಮಾತಾಡಿ ಅವರಿಗೆ ಏನಾದರೂ ಅನುದಾನ ಕೊಡಿಸಿ, ಅವರಿಗೆ ಪರಿಹಾರ ಕೊಡಿಸಿ ಅಂತೇಳಿ ಅವರು ನಮಗೆ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಮೊನ್ನೆ 8ನೇ ತಾರೀಕಿಗೆ ವೆಂಕಟೇಶ್ ರಾಥೋಡ್ ಸರ್ ಅವರು ಹಾಗೂ ಮಾನವಿ ತಾಲೂಕು ಅಧ್ಯಕ್ಷರು ರಮೇಶ್ ಅವರು ನಾವು ಸಹ ಬಂದು ಇವರ ಆರೋಗ್ಯವನ್ನು ವಿಚಾರಿಸಿ ಮನೆ ಮಾಲೀಕರಾದಂಥ ಬಸವನಗೌಡ ಅವ್ರ ಜೊತೆ ಹಾಗೂ ಇವರ ಮೇಸ್ತ್ರಿ ರುಕ್ಮುದ್ದೀನ್ ಅವರ ಜೊತೆ ಮಾತಾಡಿದ್ದೀವಿ. ಅವರಿಗೆ ದಯವಿಟ್ಟು ಇವರಿಗೆ ಜೀವನ ನಡೆಸಲು ಹಣದ ಸಹಾಯವನ್ನು ಮಾಡಿ ಹಾಗೂ ಉಪಜೀವನ ನಡೆಸಲು ಅವರಿಗೆ ಆಹಾರ ಭದ್ರತೆಯನ್ನು ನೀವು ನೀಡಬೇಕಂತೇಳಿ ಅವರಿಗೆ ಒತ್ತಡ ಹೇರಿದಾಗ ಅವರು ಸಹ ಏನು ಮಾಡಿದ್ರು, ಅದಕ್ಕೆ ಮಣಿದು ನಿನ್ನೆ ದಿನ ಬಂದು ಒಂದು ಚೀಲ ಅಕ್ಕಿಯನ್ನು ಹಾಗೂ 2,000 ರೂಪಾಯಿ ಹಣವನ್ನು ನೀಡಿ ಅವರು ಇವರಿಗೆ ಸ್ಪಂದಿಸಿದ್ದಾರೆ. ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೂ ಸಹ ನಾವು ದಿನಸಿಗಳನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣನವರ ಮಾರ್ಗದರ್ಶನದಲ್ಲಿ ಸರ್ಕಾರದಿಂದ ಸಿಗುವಂಥ ಅನುದಾನಗಳನ್ನು ಕೊಡಿಸೋದಕ್ಕೆ ನಾವು ಸಹ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ನಾನು ಸಿರ್ವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ವಾಸ ಮಾಡತಕ್ಕಂಥ ದಸ್ತಗಿರಿ ಎಂಬುದು. ಮಲ್ದಗುಡ್ಡ ಗ್ರಾಮದಲ್ಲಿ ಕೆಲಸ ಮಾಡಬೇಕಾದ್ರೆ ಕಾಲು ಜಾರಿಯನ್ನು ಬಿದ್ದಿದ್ದೇನೆ. ಮಾಲೀಕು ಮತ್ತು ಮೇಸ್ತ್ರಿ ಕರ್ಕೊಂಡೋಗಿ ಮಸ್ಕಿಯಲ್ಲಿ 1 ದಿನ ಚಿಕಿತ್ಸೆ ಪಡಿಸಿ ತಂದು ಮನೆಯಲ್ಲಿ ಹಾಕಿದ್ದಾರೆ. ಆಮೇಲೆ ನನಗೆ ಉಪಜೀವನ ನಡೆಸಲು ಭಾಳ ತ್ರಾಸವನ್ನು ಆಗ್ತಾ ಇತ್ತು. ನಾನು ರಾಜ್ಯ ಅಧ್ಯಕ್ಷ ಅಶ್ವಥ್ ಗೌಡ ಮರಿಗೌಡರಿಗೆ ನಾನು ಫೋನ್ ಮಾಡ್ತಕ್ಕಂಥದ್ದು, ಸರ್ ನಾನು ಈ ಥರ ಬಿದ್ದಿದ್ದೀನಿ, ನನಗೆ ಸಹಾಯಧನ ಕೊಡಿಸಿ, ನನಗೆ ಇದು ಇಲ್ಲ ಅಂತ ನಾನು ಬೇಡಿಕೊಂಡಿದ್ದೇನೆ. ಅವರು ಆನಂತರ ತಾಲೂಕು ಅಧ್ಯಕ್ಷರನ್ನ ಮತ್ತು ನೆರವು ಕಟ್ಟಡ ಸಂಸ್ಥೆ ಅವ್ರನ್ನ ಎಲ್ಲರನ್ನ ಅವ್ರು ಫೋನ್ ಮಾಡಿ ನಂತರ ನನ್ನ ಭೇಟಿ ಮಾಡಿಸಿ ನನ್ನ ಮೇಸ್ತ್ರಿ ಅವ್ರ ಹತ್ರ ಮತ್ತು ಮಾಲೀಕ ಅವ್ರ ಹತ್ರ ಮಾತಾಡಿಸಿ ನನಗೆ ಸಹಾಯಧನವನ್ನು ಕೊಡಿಸಿ ಅವರ ಅಕ್ಕಿ ಚೀಲ ಮೇಸ್ತ್ರಿಯನ್ನು ಅವ್ರ ಕೈಯಿಂದ ಕೊಡಿಸಿ ಮತ್ತು ಆಮೇಲೆ ನೆರವು ಕಟ್ಟಡ ಎಲ್ಲ ಸಂಘದವರಿಂದ ನನಗೆ ಅನ್ನದಾನ ಕಿಟ್ಟನ್ನು ಕೊಟ್ಟು ಇದು ಸಹಾಯನ ಇದು ಮಾಡಿದ್ದಾರೆ. ನಮಸ್ತೆ.